ನಮಸ್ಕಾರ. ಇವತ್ತೊಬ್ಬ ಶ್ರೀಮಂತ ವ್ಯಾಪಾರಿ ಬಗ್ಗೆ ಮಾತಾಡೋಣ ಬನ್ನಿ. ಒಂದೂರಿನಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದ. ಆ ಶ್ರೀಮಂತ ವ್ಯಾಪಾರಿಗೆ 4 ಜನ ಪತ್ನಿಯರು, ಅಂದರೆ ಹೆಂಡತಿಯರು. ಶ್ರೀಮಂತರು ಅಂದರೆ ಎಲ್ಲ ಜಾಸ್ತಿನೇ ಇರಬೇಕಲ್ವ. 1 ಕಾರಿದ್ದರೆ ಅವನು ಸಾಮಾನ್ಯ, 4 ಕಾರಿದ್ದರೆ ಶ್ರೀಮಂತ, 1 ಮನೆ ಇದ್ದರೆ ಸಾಮಾನ್ಯ, 4 ಅಥವಾ 5 ಮನೆಗಳಿದ್ದರೆ ಅವನು ಶ್ರೀಮಂತ. ಹಾಗೆ ಎಲ್ರಿಗೂ ಶುಗರ್ ಎಷ್ಟಿರುತ್ತೋ ಅದ್ರ 2ರಷ್ಟೋ 3ರಷ್ಟೋ ಜಾಸ್ತಿ ಇದ್ದರೆ ಅವನು ಶ್ರೀಮಂತ. BP ಎಲ್ರಿಗಿಂತ ಸ್ವಲ್ಪ ಜಾಸ್ತಿ ಇದ್ದರೆ ಅವನು ಶ್ರೀಮಂತ. ಹೀಗೆ ಇರಲಿ. ಆ ಶ್ರೀಮಂತನಿಗೆ 4 ಜನ ಪತ್ನಿಯರು. ಅವನಿಗೆ 4ನೇ ಹೆಂಡತಿ ಮೇಲೆ ಬಹಳ ಪ್ರೀತಿ. ಅವಳು ಕೇಳಿದ ಬಟ್ಟೆ ಎಲ್ಲ ಕೊಡಿಸ್ತಾ ಇದ್ದ, ಅವಳು ಕೇಳಿದ ಒಡವೆ ಎಲ್ಲ ಕೊಡಿಸ್ತಾ ಇದ್ದ, ಅವಳು ಏನು ಬೇಕು ಅಂತೇಳೋ ಅದನ್ನು ಕೊಡಿಸ್ತಾ ಇದ್ದ. ಅವಳ ಮೇಲೆ ಭಾಳ ಪ್ರೀತಿ ಇತ್ತು ಅವನಿಗೆ. ಇನ್ನು 3ನೇ ಹೆಂಡತಿ ಮೇಲೂ ಅವನಿಗೆ ತುಂಬ ಪ್ರೀತಿ. ಯಾವುದೇ ಸಭೆ ಸಮಾರಂಭ ಎಲ್ಲಿಗೆ ಹೋದ್ರೂ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದ. ಎಲ್ರಿಗೂ ಪರಿಚಯ ಮಾಡಿಕೊಡ್ತಿದ್ದ. ಇವಳು ನನ್ನ ಹೆಂಡತಿ ಅಂತ ಎಲ್ರಿಗೂ ಹೇಳ್ಕೊಂಡು ಬರ್ತಾ ಇದ್ದ. ಅವನಿಗೊಂಥರ ಹೆಮ್ಮೆ ಇತ್ತು, ಇವಳು ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೆ ಭಾಳ ಹೆಮ್ಮೆ ಇತ್ತು ಅವನಿಗೆ. ಆದರೆ ಒಂದೇ ಒಂದು ಭಯ ಇತ್ತು, ಇವಳು ಎಲ್ಲಿ ಬೇರೆಯವ್ರ ಜೊತೆ ಓಡೋಗ್ಬಿಡ್ತಾರೋ ಅನ್ನೋದೊಂದು ಭಯ ಇತ್ತು ಅವನಿಗೆ. ಇನ್ನು 2ನೇ ಹೆಂಡತಿ ಮೇಲೆ ಅವನು ತುಂಬ ಪ್ರೀತಿ ಇತ್ತು. ಆ ಹೆಂಡತಿ ಹತ್ರ ಆದರೆ ಅವನು ಏನಾದರೂ ಸಮಸ್ಯೆಗಳಾದರೆ, ತೊಂದರೆಗಳಾದರೆ, ಕಷ್ಟಗಳು ಬಂದರೆ ಮಾತ್ರ 2ನೇ ಹೆಂಡತಿ ಹತ್ರ ಹೋಗ್ತಾ ಇದ್ದ ಸಲಹೆ ಕೇಳೋದಕ್ಕೆ. 2ನೇ ಹೆಂಡತಿ ಯಾವತ್ತೂ ಅವನು ಯಾವುದೇ ಕಷ್ಟದಲ್ಲಿದ್ದರೂ ಸಹಾಯ ಮಾಡ್ತಾಯಿದ್ಲು. ತನ್ನ ಕೈಲಾದಷ್ಟು ಅವನಿಗೆ ತೊಂದರೆಗಳನ್ನು ನಿವಾರಿಸ್ಕೊಳ್ಳೋದಕ್ಕೆ ಉಪಾಯಗಳನ್ನು ಹೇಳ್ಕೊಡ್ತಾಯಿದ್ಲು. ಅವನ ಜೊತೆಯಲ್ಲಿ ಇರ್ತಾಯಿದ್ಲು. ಯಾವುದೇ ಕಷ್ಟ ಸಂದರ್ಭ ಬಂದರೂ ಅವನ ಜೊತೆಯಲ್ಲಿ ಇರ್ತಾಯಿದ್ಲು. ಇನ್ನು 1ನೇ ಹೆಂಡತಿ, ಅವಳನ್ನು ಈ ಶ್ರೀಮಂತ ಪೂರ್ತಿ ಇಗ್ನೋರ್ ಮಾಡಿಬಿಟ್ಟಿದ್ದ. ಅವಳ ಕಡೆ ಏನೂ ಗಮನನೇ ಕೊಡ್ತಾ ಇರಲಿಲ್ಲ. ಅವಳಿಗಂತೂ ಇವನ ಮೇಲೆ ಬಹಳ ಪ್ರೀತಿ ಇತ್ತು. ಆದರೆ ಇವನು ಅವಳನ್ನು ಪೂರ್ತಿ ಕಡೆಗಣಿಸ್ಬಿಟ್ಟಿದ್ದ, ನೋಡ್ತಾನೇ ಇರಲಿಲ್ಲ. ಹೀಗೆ ಇರಬೇಕಾದ್ರೆ ಒಂದು ಸರಿ ಆ ಶ್ರೀಮಂತನಿಗೆ ಏನೋ ಕಾಯಿಲೆ ಬಂತು. ಖಂಡಿತ ಇವನು ಬದುಕೋದಿಲ್ಲ, ಸಾಯ್ತಾನೆ ಅನ್ನೋದು ಗೊತ್ತಾಯಿತು. ಆವಾಗ ಅವನಿಗೆ ಭಾಳ ಭಯ ಆಯಿತು. ಸತ್ತ ಮೇಲೆ ಒಬ್ಬನೇ ಹೋಗಬೇಕಲ್ಲಪ್ಪ, ಅದು ಹೇಗಿರುತ್ತೋ ಏನೋ. ಸತ್ತ ಮೇಲೆ ಒಬ್ಬನೇ ಯಾಕೆ ಹೋಗೋದು? ಹೇಗಿರೋ 4 ಜನ ಹೆಂಡತಿಯರು ಇದ್ದಾರಲ್ಲ, ಯಾರು ಒಬ್ಬರು ನನ್ನ ಜೊತೆಲಿ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ, ಸತ್ತ ಮೇಲೆ ಒಟ್ಟಿಗೆ ಇರಬಹುದು ಅಂತ ಅಂದ್ಕೊಂಡು 1ನೇ ಹೆಂಡತಿ ಹತ್ರ ಹೋದ. ನಾನೀಗ ಸಾಯ್ತಾ ಇದ್ದೀನಿ, ನನ್ನ ಜೊತೆಗೆ ಬರ್ತೀಯಾ ಅಂತ ಅವಳನ್ನು ಕೇಳ್ದ. ಅವಳು ಖಂಡಿತ ಬರೋದಿಲ್ಲ ಅಂತ ಹೇಳ್ಬಿಟ್ಲು. ಅವನು ಭಾಳ ಬೇಸರ ಆಯಿತು. ಅಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದೆ ಹೆಂಡ್ತಿನ, ಕೇಳಿದ ಒಡವೆ ಕೊಡಿಸ್ತಾ ಇದ್ದೆ, ಅಲಂಕಾರ ಸಾಮಗ್ರಿ ಕೊಡಿಸ್ತಾ ಇದ್ದೆ, ಬಟ್ಟೆ ಕೊಡಿಸ್ತಿದ್ದೆ, ಆದರೂ ಅವಳು ಬರಲ್ಲ ಅಂದ್ಬಿಟ್ಲಲ್ಲ ಅಂತ ಭಾಳ ದುಃಖ ಆಯಿತು. ಆದರೂ ಪರವಾಗಿಲ್ಲ ಅಂತ 3ನೇ ಹೆಂಡತಿ ಹತ್ರ ಹೋದ. ಯಾರನ್ನ ಹೆಮ್ಮೆಯಿಂದ ಎಲ್ರಿಗೂ ಪರಿಚಯ ಮಾಡಿಕೊಡ್ತಿದ್ದ ಆ 3ನೇ ಹೆಂಡತಿ ಹತ್ರ ಹೋಗಿ ಕೇಳ್ದ, ಈ ಥರ ನಾನು ಸಾಯ್ತಾ ಇದ್ದೀನಿ, ನನ್ನ ಜೊತೇಲಿ ಬಾ ನೀನು ಅಂತ ಹೇಳ್ದ. ಅವಳು ಖಂಡಿತ ಬರೋದಿಲ್ಲ ಅಂದ್ಲು. ಅಷ್ಟೇ ಹೇಳಿ ಸುಮ್ಮನಾಗ್ಬೋದಿತ್ತು. ಅವಳು ಇನ್ನೂ ಒಂದು ಮಾತು ಹೇಳಿದ್ಲು, ನಾನು ಬರೋದಿಲ್ಲ ನಿನ್ನ ಜೊತೆಯಲ್ಲಿ, ಅಷ್ಟೇ ಅಲ್ಲ ನೀನು ಸತ್ತ ಮೇಲೆ ನಾನು ಇನ್ನೊಬ್ಬರನ್ನ ಯಾರನ್ನಾದ್ರೂ ಮದುವೆ ಆಗಿಬಿಟ್ಟು ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳ್ಬಿಟ್ಲು. ಇವನಿಗೆ ಮೊದಲೇ ಗಾಯ ಆಗಿತ್ತು, ಅದ್ರ ಮೇಲೆ ಬರೆ ಹಾಕಿದಾಗಾಯಿತು. ಭಾಳ ಬೇಜಾರಾಗೋಯಿತು. ಕೊನೆಗೆ 2ನೇ ಹೆಂಡತಿ ಹತ್ರ ಹೋದ. ಅವಳು ಯಾವುದೇ ಕಷ್ಟ ಬಂದರೆ ಸಹಾಯ ಮಾಡ್ತಿದ್ಲಲ್ವ, ಅವಳ ಹತ್ರ ಹೋಗಿ ಕೇಳ್ದ, ನೀನಾದರೂ ನನ್ನ ಜೊತೆ ಬಾ ಅಂತ. ಅವಳು ಕೂಡ ಸ್ವಲ್ಪ ಬೇಜಾರಾಯಿತು ಅವಳಿಗೆ. ಆದ್ರೂ ನಾನು ಬರೋದಕ್ಕಾಗೋದಿಲ್ಲ, ಏನಿದ್ರೂ ನಿನ್ನ ಸಮಾಧಿವರೆಗೂ ಬರ್ತೀನಿ ಅಷ್ಟೇ, ಅಲ್ಲಿಂದ ಮುಂದಕ್ಕೆ ನಾನು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಲು. ಸರಿ, ಇನ್ನೇನು ಮಾಡ್ತಾನೆ, ಯಾರೂ ಬರೋದಿಲ್ಲ ಅಂತ ಅಂದ್ಕೊಳ್ತಿದ್ದ. ಅಷ್ಟರಲ್ಲಿ 1ನೇ ಹೆಂಡತಿ ವಾಯ್ಸ್ ಕೇಳಿಸ್ತು ಅವನಿಗೆ. 1ನೇ ಹೆಂಡತಿಯ ದನಿ ಕೇಳಿಸ್ತು. ಅವಳು ಹೇಳಿದ್ಲು, ನಾನು ನಿನ್ನ ಜೊತೆ ಬರ್ತೀನಿ, ನೀನು ಎಲ್ಲೇ ಹೋಗು, ಏನೇ ಮಾಡು, ನಾನು ಸದಾಕಾಲ ನಿನ್ನ ಜೊತೆಲೇ ಇರ್ತೀನಿ ಅಂತ 1ನೇ ಹೆಂಡತಿ ಹೇಳಿದ್ಲು. ಆಗ ಅವನಿಗೆ ಅನ್ನಿಸ್ತು, ಅಯ್ಯೋ, ಇಷ್ಟು ದಿನ ನಾನು ಇವಳನ್ನು ಪೂರ್ತಿ ಕಡೆಗಣಿಸ್ಬಿಟ್ಟಿದ್ದೆ, ಸ್ವಲ್ಪನಾದ್ರೂ ಇವಳ ಕಡೆ ಗಮನ ಕೊಡಬೇಕಿತ್ತು, ಆವಾಗ ನಾನು ಇನ್ನೂ ಖುಷಿಯಾಗಿರಬಹುದಿತ್ತು, ಅವಳು ಚೆನ್ನಾಗಿರ್ತಾ ಇದ್ಲೇನೋ ಅಂತ ಆವಾಗ ಅವನಿಗೆ ದುಃಖ ಆಯಿತು. ಈಗ ಈ ಶ್ರೀಮಂತ ಅವನ ಹೆಂಡತಿದ್ರ ಕತೆ ಕಟ್ಕೊಂಡು ನಮಗೇನಾಗಬೇಕು ಅಂತಿದ್ದೀರಾ? ಬನ್ನಿ ನೋಡೋಣ. ಈಗ ನಾವು ಕೂಡ ಆ ಶ್ರೀಮಂತನ ಥರನೇ, ನಾವು ಕೂಡ 4 ಜನ ಕಟ್ಕೊಂಡಿದ್ದೀವಿ. ಅರೆ ಇದೇನು ಈ ಥರ ಹೇಳ್ತಿದ್ದಾನೆ ಇವನು ಅಂತ ಅನ್ಕೋಬೇಡಿ. ಯಾರು ಆ 4 ಜನ ಅಂತ ಹೇಳ್ತೀನಿ. 4ನೇ ಹೆಂಡತಿ, ಯಾರಿಗೆ ಅವನು ಕೇಳಿದ ಬಟ್ಟೆ, ಆಹಾರ, ಒಡವೆ ಎಲ್ಲ ಕೊಡಿಸ್ತಾ ಇದ್ದ, ಅವಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಆ 4ನೇ ಹೆಂಡತಿ ನಮ್ಮ ಈ ದೇಹ. ಈ ದೇಹಕ್ಕೋಸ್ಕರ ನಾವೇನೆಲ್ಲ ಮಾಡ್ತೀವಿ, ಎಷ್ಟು ಅಲಂಕಾರ ಮಾಡ್ತೀವಿ, ಮೇಕಪ್ ಮಾಡ್ತೀವಿ, ಬರೀ ನಮ್ಮ ಬ್ಯೂಟಿ ಪಾರ್ಲರ್ಗೆ ನಾವು ತಿಂಗಳಿಗೆ ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ, ಇಷ್ಟೆಲ್ಲ ಜಿಮ್ಗೆ ಹೋಗ್ತೀವಿ, 6 ಪ್ಯಾಕ್ ಅಂತೆ, 0 ಸೈಜ್ ಅಂತೆ, ಏನೆಲ್ಲ ಮಾಡ್ತಾ ಇರ್ತೀವಲ್ವ, ಎಷ್ಟು ಅಲಂಕಾರಗಳು ಮಾಡ್ಕೊಳ್ತೀವಿ. ಆದರೆ ಸಾಯೋ ಸಮಯ ಬಂದಾಗ ದೇಹ ನಿಲ್ಲೇ ಬಿಟ್ಟು ಹೋಗಬೇಕು. ಒಂದೋ ಮಣ್ಣಿಗೆ ಹೋಗಬೇಕು ಅಥವಾ ಆ ದೇಹ ಸುಟ್ಟು ಹೋಗಬೇಕು. ದೇಹ ಅಂತೂ ನಮ್ಮ ಜೊತೆ ಬರೋದಿಲ್ಲ. ಇದು 4ನೇ ಪತ್ನಿ, ನಮ್ಮ ದೇಹ. ಇನ್ನು 3ನೇ ಹೆಂಡತಿ, ಯಾರನ್ನ ಅವನು ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ದ, ಇವಳ ಹೆಂಡತಿ ಅಂತ ಹೆಮ್ಮೆಯಿಂದ ತೋರಿಸ್ಕೊಳ್ತಾ ಇದ್ದ. ಆ 3ನೇ ಹೆಂಡತಿ ನಮ್ಮ ಆಸ್ತಿ, ಅಂತಸ್ತು, ಅಧಿಕಾರ, ಐಶ್ವರ್ಯ ಏನೇನಿದೆ ನಮ್ಮದು ಅಂತ ಅದೆಲ್ಲ ಆ 3ನೇ ಪತ್ನಿ.
ಅದನ್ನು ತೋರಿಸ್ಕೊಳ್ಳೋದಕ್ಕೆ ನಮ್ಗೆ ಎಷ್ಟು ಹೆಮ್ಮೆ ಇರುತ್ತಲ್ವ. ನೋಡಿ, ಹೊಸ ಕಾರ್ ತೊಗೊಂಡಿದ್ದೀನಿ, ಹೇಗಿದೆ ಅಂತ ಸ್ನೇಹಿತರಿಗೆ ಹೇಳ್ತೀವಿ. ಈ ಒಡವೆ ನೋಡು, ಈಗ ಮಾಡಿಸ್ಕೊಂಡೆ, ಚೆನ್ನಾಗಿದೆಯಾ ಡಿಸೈನು ಅಂತ ತೋರಿಸ್ತೀವಿ. ನಮ್ಮ ಅಧಿಕಾರ, ನಾನೀಗ ಇಲ್ಲಿ ಮ್ಯಾನೇಜರು, ಇಲ್ಲಿ ಆಫೀಸರು ಅಂತ ಎಲ್ಲರ ಹತ್ರ ಹೇಳ್ಕೊತೀವಿ. ಈಗ ಪ್ರಮೋಷನ್ ಆಯಿತು, ನಾನು ಇನ್ನೂ ಮೇಲ್ಗಡೆ ಲೆವೆಲ್ಗೆ ಹೋದೆ, ಈಗೆಲ್ಲ ಹೇಳ್ಕೊತೀವಿ. ಅದು ನಮ್ಮ ಮೂರನೇ ಪತ್ನಿ. ಅದು ನಮ್ಮ ಜೊತೆ ಬರೋದಿಲ್ಲ ಸಾಯಬೇಕಾದ್ರೆ. ಅಷ್ಟೇ ಅಲ್ಲ, ಸತ್ತು ಕೂಡಲೇ ನಮ್ಮ ಆಸ್ತಿ ಅಂತಸ್ತಿ ಎಲ್ಲ ಯಾರಿಗೂ ಹೋಗುತ್ತೆ, ಬೇರೆ ಯಾರಿಗೋ ಹೋಗುತ್ತೆ. ಮಕ್ಕಳು ಇರ್ಬೋದು, ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ಯಾರಿಗೋ ಬೇರೆಯವ್ರಿಗೆ ಹೊರಟೋಗುತ್ತೆ. ಅದು ನಮ್ಮ ಜೊತೆ ಬರೋದಿಲ್ಲ. ಇದು ನಮ್ಮ ಮೂರನೇ ಪತ್ನಿ. ಇನ್ನು ಎರಡನೇ ಹೆಂಡತಿ, ಯಾರು ಕಷ್ಟ ಇದ್ದಾಗ ಸಹಾಯ ಮಾಡ್ತಾಯಿದ್ರು, ಯಾವುದೇ ದುಃಖ ಆದ್ರೂ ಸಮಾಧಾನ ಮಾಡ್ತಾಯಿದ್ರು, ಅದು ನಮ್ಮ ಸಂಸಾರ ಮತ್ತು ಸ್ನೇಹಿತರು, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ನಮಗೆ ಏನೇ ಕಷ್ಟ ಬಂದ್ರೂ ನಮ್ಮ ಫ್ಯಾಮಿಲಿ ಮೆಂಬರ್ಸು ಅಥವಾ ಫ್ರೆಂಡ್ಸ್ ನಮ್ಮ ಸಹಾಯಕ್ಕೆ ಸದಾಕಾಲ ಇರ್ತಾರೆ. ನಿಜವಾದ ಸ್ನೇಹಿತರು ಅವರೇನೆ. ಆದರೆ ಈ ಸ್ನೇಹಿತರು ಅಥವಾ ಸಂಸಾರದವರು ನಾವು ಸತ್ತ ಮೇಲೆ ನಮ್ಮ ಸಮಾಧಿವರೆಗೂ ಬರ್ತಾರೆ, ಒಂದೆರಡು ಕಣ್ಣೀರ ಹನಿಗಳನ್ನು ಹಾಕ್ತಾರೆ, ಮತ್ತು ಅವರು ವಾಪಸ್ ಹೊರಟೋಗ್ತಾರೆ ಅಲ್ವಾ. ಅವರು ನಮ್ಮ ಜೊತೆಲಿ ಬರೋದಿಲ್ಲ. ಇನ್ನು ಮೊದಲನೇ ಹೆಂಡತಿ, ಯಾವುದನ್ನು ನಾವು ಕಡೆಗಣಿಸಿದ್ದೀವೋ ಅದು ನಮ್ಮ ಒಳಗಡೆ ಇರುವಂತಹ ಆತ್ಮ ಅಥವಾ ಮನಸ್ಸಾಕ್ಷಿ ಅಥವಾ ಅಂತಸ್ಸಾಕ್ಷಿ, ಯಾವ ಹೆಸರಿಂದ ಬೇಕಾದ್ರೂ ಕರಿಬೋದು, ಅವರ್ ಸೋಲ್. ಅದು ಯಾವತ್ತೂ ನಮ್ಮ ಜೊತೆಲೇ ಇರುತ್ತೆ. ಅದು ನಾವು ಸತ್ತ ಮೇಲೂ ನಮ್ಮ ಜೊತೆಗೆ ಬರುತ್ತಂತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದ, ಈ ಆತ್ಮವನ್ನು ನೀರು ನೆನೆಸೋದಿಲ್ಲ, ಬೆಂಕಿ ಸುಡೋದಿಲ್ಲ, ಕತ್ತರಿ ಕೂಡ ಕತ್ತರಿಸೋದಕ್ಕೆ ಆಗೋದಿಲ್ಲ ಅಂತ. ಅಂತಹ ಆತ್ಮ ಅದು ಏನು ಅಂತಲೇ ನಾವು ಅರ್ಥ ಮಾಡ್ಕೊಳ್ಳೋಕೆ ಹೋಗಿರಲ್ಲ. ಈ ಆತ್ಮ ಅಂದರೆ ನಾನು ನಿಜವಾಗಿ ಯಾರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದೇ ಆತ್ಮ. ಇದಕ್ಕೆ ಆತ್ಮಜ್ಞಾನ ಅಂತ ಯೋಗದಲ್ಲಿ ಹೇಳ್ತಾರೆ. ಇದನ್ನು ಈ ಮೊದಲನೇ ಹೆಂಡತಿ ಯಾರು ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟರೆ ನಾವು ಜೀವನದಲ್ಲೂ ಕೂಡ ಆನಂದವಾಗಿರಬಹುದು.